ಶಿವಲಿಂಗದ ಮೇಲೆ ಕಾಲಿಟ್ಟ ಈ ಭಕ್ತ ಯಾರು? ಈ ಒಂದು ಕತೆ ಆಂಧ್ರ ಪ್ರದೇಶದ ಶ್ರೀ ಕಾಳಹಸ್ತಿಯದ್ದು. ಅಲ್ಲಿ ಒಬ್ಬ ಬೇಟೆಗಾರ ತಿನ್ನ ಭಕ್ತಿಯ ಎಲ್ಲಾ ನಿಯಮಗಳನ್ನ ತಲೆ ಕೆಳಗೆ ಮಾಡ್ತಾನೆ. ತಿನ್ನ ಬಹಳ ಮುಗ್ಧನಾಗಿದ್ದ ಅವನಿಗೆ ಶಾಸ್ತ್ರದ ಅರಿವಿರಲಿಲ್ಲ. ಒಂದಿನ ಕಾಡಿನಲ್ಲಿ ಒಂದು ಶಿವಲಿಂಗವನ್ನ ನೋಡಿ ಅದಕ್ಕೆ ನಮಸ್ಕರಿಸ್ತಾನೆ. ಪ್ರತಿದಿನ ಬೇಟೆಯಾಡಿ ರಾತ್ರಿಯ ಸಮಯದಲ್ಲಿ ಶಿವಲಿಂಗದ ಬಳಿ ಬರ್ತಿದ್ದ. ತನ್ನ ಬಾಯಲ್ಲಿ ನೀರನ್ನು ತಂದು ಶಿವಲಿಂಗಕ್ಕೆ ಹಾಕ್ತಿದ್ದ. ನೈವೇದ್ಯವಾಗಿ ಮಾಂಸವನ್ನ ದೇವರಿಗೆ ನೀಡ್ತಿದ್ದ. ಪ್ರತಿದಿನ ಅಲ್ಲಿಗೆ ಬಂದ ಪೂಜಾರಿ ಮಾಂಸವನ್ನ ನೋಡಿ ಬೇಸರದಿಂದ ಶಿವಲಿಂಗವನ್ನ ಸ್ವಚ್ಛ ಮಾಡ್ತಿದ್ರು. ತಿನ್ನನ ಭಕ್ತಿ ಕಾಣಿಸಲು ಒಂದಿನ ಪೂಜಾರಿಗೆ ಶಿವ ಕನ್ಸಲ್ಲಿ ಬಂದು ರಾತ್ರಿ ಸಮಯದಲ್ಲಿ ಶಿವಲಿಂಗದ ಬಳಿ ಅವಿತುಕೊಳ್ಳಲು ಹೇಳ್ತಾರೆ. ಕಣ್ಣಪ್ಪ ರಾತ್ರಿ ಸಮಯದಲ್ಲಿ ಅಲ್ಲಿ ಬಂದಾಗ ಆ ದಿನ ಶಿವಲಿಂಗದ ಕಣ್ಣಲ್ಲಿ ರಕ್ತ ಬರ್ತಾ ಇರುತ್ತೆ. ಇದನ್ನ ನೋಡಿ ತಿನ್ನ ಕಣ್ಣುಗಳಿಗೆ ಆಯುರ್ವೇದಿಕ್ ಔಷಧಿಯನ್ನ ಲೇಪನ ಮಾಡ್ತಾನೆ. ಆದ್ರೆ ರಕ್ತ ನಿಲ್ಲಲ್ಲ. ಹೀಗಾಗಿ ಕಣ್ಣಿನ ಬದಲು ಕಣ್ಣು ಅಂತ ತನ್ನ ಕಣ್ಣನ್ನ ಬಿಲ್ಲಲ್ಲಿ ತೆಗೆದು ಶಿವಲಿಂಗಕ್ಕೆ ಹಾಕ್ತಾನೆ. ಆಗ ಇನ್ನೊಂದು ಕಣ್ಣಲ್ಲೂ ರಕ್ತ ಬರಲು ಶುರುವಾಗುತ್ತೆ. ಆಗ ಶಿವನ ಕಣ್ಣನ್ನು ಗುರುತಿಸಿಕೊಳ್ಳಲು ಶಿವಲಿಂಗದ ಮೇಲೆ ಕಾಲಿಟ್ಟು ತನ್ನ ಇನ್ನೊಂದು ಕಣ್ಣನ್ನು ಕಿತ್ತು ಶಿವಲಿಂಗದ ಕಣ್ಣಿಗೆ ಹಾಕ್ತಾನೆ. ಈ ಭಕ್ತಿ ನೋಡಿ ಶಿವ ಪ್ರಸನ್ನನಾಗಿ ತಿನ್ನಣಿಗೆ ಮುಕ್ತಿ ಕರುಣಿಸ್ತಾನೆ. ಇದು ಆಂಧ್ರ ಪ್ರದೇಶದ ಶ್ರೀ ಕಾಳಹಸ್ತಿಯ ಪಕ್ಕದಲ್ಲೇ ಕಣ್ಣಪ್ಪ ದೇವಾಲಯ ಅಂತ ಜಗತ್ ಪ್ರಸಿದ್ಧವಾಗಿದೆ. ನಿಮ್ಗೂ ಈ ಭಕ್ತನ ಭಕ್ತಿ ಶ್ರೇಷ್ಠ ಅನ್ಸಿದ್ರೆ ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಮಾಡಿ. Download ShareChat.